ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ನಾವು ತುಂಬ ಟೇಸ್ಟಿಯಾಗಿರುವಂತಹ ಒಂದು ಎಗ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ತುಂಬ ಈಸಿಯಾಗಿ ಮಾಡ್ಬೋದು, ರುಚಿ ಮಾತ್ರ ಅದ್ಭುತ. ಸೊ ಯಾವಾಗ್ಲೂ ಈ ಒಂದು ಸರಿ ಮಾಡಿ ನೋಡಿ ಮತ್ತೆ ಮತ್ತೆ ಬೇಕು ಅಂತಲೇ ಇರ್ತೀರ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಓಕೆ, ಇವಾಗ ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಸಹ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಎಗ್ ಬಿರಿಯಾನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾನೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಗ್ ಬಿರಿಯಾನಿ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ನಾವು ಮೊಟ್ಟೆನ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಆ ಕ್ವಾಂಟಿಟಿಲಿ ನೀವು ಮೊಟ್ಟೆನ ಬೇಯಿಸಿ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ನಾನು ಮೊಟ್ಟೆ ಎಲ್ಲ ಬೇಯಿಸಿ ಅದನ್ನೆಲ್ಲ ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಒಂದು ಪಾನ್ ಇಟ್ಟಿದ್ದೀನಿ. ಪಾನ್ಗೆ ಇವಾಗ ನಾನು ಒಂದು 2-2.5 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಜಾಸ್ತಿ ಹಾಕೋದು ಬೇಡ. ಸೊ ಮತ್ತೆ ನಾವು ಎಣ್ಣೆ ಹಾಕೋಬೇಕಾಗತ್ತೆ. ಇವಾಗ ನಾನೊಂದು 2-2.5 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಜೊತೆ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನು. ಇದನ್ನೇಂತಕ್ಕೆ ಹಾಕ್ತಾಯಿದ್ದೀನಿ ಅಂತ ಅಂದರೆ ಮೊಟ್ಟೆನ ನಾವು ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡು ನಂತರ ನಾವು ಎಗ್ ಬಿರಿಯಾನಿ ತಯಾರಿ ಮಾಡ್ಕೊಬೇಕು. ಸೊ ನಾವು ಎಗ್ ಬಾಯ್ಲ್ ಮಾಡಿದ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಎಣ್ಣೆಗೆ ಇವಾಗ ನಾನು ಅರ್ಧ ಸ್ಪೂನ್ ಅರಿಶಿನ ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಸ್ಪೂನ್ ಸಣ್ಣ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕೊಂಡ ನಂತರ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂಥ ಮೊಟ್ಟೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಒಬ್ಬರಿಗೆ 2 ಮೊಟ್ಟೆ ಈ ಥರ ಹೆಂಗಾರು ಮಾಡ್ಕೊಬೋದು. ಬಟ್ ನಾನು ಎಲ್ಲರಿಗೂ ಒಂದೊಂದು ಮೊಟ್ಟೆ ಆಗೋ ಥರ ಮಾಡ್ಕೊಂಡಿದ್ದೀನಿ. ಸೊ ನೀವು ಕ್ವಾಂಟಿಟಿ ಮೇಲೆ ನೀವು ಮೊಟ್ಟೆನ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದ ನಂತರ ಇವಾಗ ನಾನು ಮೊಟ್ಟೆನ ಚೆನ್ನಾಗಿ ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ ಈ ಎಣ್ಣೆಯಲ್ಲಿ. ಅರಿಶಿನ ಮತ್ತು ಚಿಲ್ಲಿ ಪೌಡರು ಸಾಲ್ಟ್ ಹಾಕೋದ್ರಿಂದ ಈ ಥರ ಫ್ರೈ ಮಾಡೋದ್ರಿಂದ ಒಂಥರ ತುಂಬ ಚೆನ್ನಾಗಿರುತ್ತೆ. ಒಂಥರ ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕು ಅಂತಂದರೆ ಮಧ್ಯದಲ್ಲಿ ನೀವು ಬೇಕು ಅಂತ ಅಂದರೆ ಮೊಟ್ಟೆನೂ ಸಹ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೀವು ಕಟ್ ಮಾಡ್ಬೋದು. ನಾವು ಕಟ್ ಮಾಡ್ದೇ ಹೇಗೆ ಮಾಡ್ತೀನಿ ಅಂದರೆ ಹೀಗೆ ಮಾಡ್ಬೋದು. ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಹೊಡೆದೋಗುತ್ತೆ. ಹಾಗಾಗಿ ನಾನು ಇದನ್ನೇನು ಕಟ್ ಮಾಡ್ತಾಯಿಲ್ಲ. ಸೊ ಹಾಗೇ ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಬರೀ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕಿಂತ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಅರಿಶಿನ ಮತ್ತು ಸಾಲ್ಟ್ ಹಾಕೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಮೊಟ್ಟೆ ಒಂಥರ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಅದು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡ ನಂತರ ಇವಾಗ ನಾನು ಮೊಟ್ಟೆನ ಎತ್ತಿಟ್ಕೊಂಡ್ಬಿಟ್ಟೆ ಒಂದು ತಟ್ಟೆಗೆ. ಎತ್ತಿಟ್ಕೊಂಡ ನಂತರ ಅದೇ ಪಾನಿಗೆ ನಾನು ಇನ್ನೊಂದು 2-3 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು ಮತ್ತು ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ, ಡ್ರೈ ಮೆಂತ್ಯ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಮೆಂತ್ಯ ಡ್ರೈ ಸೊಪ್ಪಿಲ್ಲ ಅಂತ ಅಂದರೆ ಬೇಕಾದ್ರೆ ಮೆಂತ್ಯ ಸೊಪ್ಪಿದ್ದರೂ ಮೆಂತ್ಯ ಸೊಪ್ಪನ್ನ ಹಾಕ್ಬೋದು. ಎರಡೂ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಹಾಕಲೇಬೇಕು ಅನ್ನೋದೇನಿಲ್ಲ. ಬಟ್ ಆದರೂ ಟೇಸ್ಟಿಯಾಗಿರುತ್ತೆ. ಬಟ್ ಇದು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ಥರದ ಮಸಾಲೆ ರುಬ್ದೇನೆ ಮಾಡುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿಯಾಗಿದ್ದರೆ ಸಾಕು, ಬೇಗನೆ ಎಗ್ ಬಿರಿಯಾನಿ ಸಹ ರೆಡಿಯಾಗುತ್ತೆ. ಇದಕ್ಕೆ ಯಾವುದೇ ಥರದ ತೆಂಗಿನಕಾಯಿ ಏನೂ ಬೇಡ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ನಾನು ಬರೀ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಂತಲ್ಲ, ನೀವು ಒಮ್ಮೆ ಟ್ರೈ ಮಾಡಿ. ಸೊ ನೀವು ಸಹ ತುಂಬಾ ಇಷ್ಟಪಡ್ತೀರಾ. ಇವಾಗ ನೋಡ್ತಾ ಇರ್ಬೋದು, ನಾನು ಆನಿಯನ್ನು ಹಾಕ್ತೆ. ಆನಿಯನ್ ಜೊತೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡೆ. ಸೊ ಚಿಲ್ಲಿ ನೀವು ನೋಡಿಕೊಂಡು ಹಾಕ್ಕೊಳ್ಬೋದು, ಖಾರ ನೋಡಿಕೊಂಡು. ತುಂಬ ಖಾರವಾಗಿರಬೇಕು ಅಂತ ಅಂದರೆ ನೀವು ನೋಡ್ಕೊಂಡು ಹಾಕಿ. ನಾನು ಒಂದು 2-3 ಹಸಿಮೆಣ್ಸಿನ್ಕಾಯಿನ ಉದ್ದುದಾಗೆ ಕಟ್ ಮಾಡಿ ಮತ್ತು ಈರುಳ್ಳಿನ ಉದ್ದುದ ಕಟ್ ಮಾಡಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡೆ. ಸೊ ಡೀಪ್ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಸಹ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಒಂದು 5 ನಿಮಿಷ ಡೀಪ್ ಫ್ರೈ ಮಾಡಿಕೊಂಡೆ. ಅದರಲ್ಲಿರುವಂಥ ಹಸಿ ವಾಸನೆ ಹೋದ ನಂತರ ಇವಾಗ ನಾನು ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ, ಟೊಮೆಟೊ ಸಾಫ್ಟ್ ಆಗಿದ್ರೇ ಚೆನ್ನಾಗಿರೋದು. ನಾವು ತಕ್ಷಣ ಎಲ್ಲ ಇಂಗ್ರೀಡಿಯೆಂಟ್ಸು ಹಿಂದಿಂದೆಲ್ಲ ಹಾಕಿಬಿಟ್ರೆ ಅಂಥ ಟೇಸ್ಟ್ ಬರೋದಿಲ್ಲ. ಸಾಫ್ಟ್ ಆಗಬೇಕು ಟೊಮೆಟೊ, ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋ ತನಕ ನೀವು ಸ್ವಲ್ಪ ಹೊತ್ತು ಕುಕ್ ಮಾಡಬೇಕಾಗತ್ತೆ.
ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ದಪ್ಪುಪ್ಪನ್ನ ಹಾಕ್ಕೊಳ್ಬೋದು, ಇಲ್ಲ ಸಣ್ಣಪ್ಪನ್ನ ಯಾವ್ದಾರು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದಕ್ಕೆ ನಾನು ಕೆಲವೊಂದು ಮಸಾಲೆ ಪದಾರ್ಥನ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಚಿಲ್ಲಿ ಪೌಡರು, ಒಂದು ಸ್ಪೂನ್ ಪೆಪ್ಪರ್ ಪೌಡರು, 1-2 ಸ್ಪೂನ್ ಗರಂ ಮಸಾಲ ಪೌಡರು. ಅದರ ಜೊತೆ ನಾನು ಎಗ್ ಮಸಾಲ ಪೌಡರ್ ಅಂತಲೇ ಸಪ್ರೇಟಾಗಿ ಬರುತ್ತೆ, ಅದನ್ನು ಸಹ ನಾನು 2-2.5 ಸ್ಪೂನ್ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಎಗ್ ಮಸಾಲ ಅಂತಲೇ ಬರುತ್ತೆ, ತೇಜುದು ಎಗ್ ಮಸಾಲ, ಅದನ್ನು ಸಹ ನಾನು 2-2.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ, ನೀವು ಸಹ ಇಷ್ಟಪಡ್ತೀರಾ. ಸೊ ಯಾವಾಗಲೂ ನಾವು ಚಿಕನ್ ಹಾಕಿ ಬಿರಿಯಾನಿ ಮಾಡೋದು ಕಾಮನ್ ಆಗಿರುತ್ತೆ. ಹಾಗೆಯೇ ಈ ಥರ ನಾವು ಎಗ್ಗನ್ನ ಬೇಯಿಸ್ಬಿಟ್ಟು ಈ ರೀತಿ ಬಿರಿಯಾನಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಮಸಾಲೆನಲ್ಲಿರುವಂಥ ಹಸಿ ವಾಸನೆ ಹೋಗಬೇಕಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ಸಹ ಬೇಯಿಸ್ಕೊಂಡು ನಂತರ ಇವಾಗ ನಾನು ತೊಳೆದಿಟ್ಕೊಂಡಿರುವಂಥ ನಾರ್ಮಲ್ ಸಣ್ಣ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಂದು 2.5 ಗ್ಲಾಸ್ನ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 2.5 ಗ್ಲಾಸಿಗೆ ನಾನು ಟೋಟಲ್ಲು ಒಂದು ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಟೋಟಲು ನಾನು 5.5 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಟೋಟಲ್ಲು 5.5 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನೀವು ಕರೆಕ್ಟಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಉದುರುವಾಗೆ ನಿಮಗೆ ಬರಬೇಕು ಅಂತ ಅಂದರೆ ಕರೆಕ್ಟಾಗಿ ನೀರು ಹಾಕಬೇಕು. ನೀವು ಅಂದಾಜಲ್ಲಿ ಹಾಕ್ತೀನಿ ಅಂತ ಅಂದರೆ ಅದು ಸ್ವಲ್ಪ ಮುದ್ದೆ ಆಗೋದು ಚಾನ್ಸಸ್ ಇರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ನಾನು ಅಕ್ಕಿ ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸಹ ಅಳತೆ ಮಾಡಿ ನಾನು ಹಾಕಿದಾಯಿತು. ಹಾಕಿ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಸಣ್ಣದಾಗಿ ಪುದೀನ ಮತ್ತು ಕೊತ್ತಂಬರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕಬೇಕಾಗತ್ತೆ. ಕೊನೆಯಲ್ಲಿ ಹಾಕೋದ್ರಿಂದ ಇದೊಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ, ತುಂಬ ಹೆಮ್ಮೆಯಾಗಿರುತ್ತೆ. ಸೊ ನಿಮಗೆ ಎಗ್ ಬಿರಿಯಾನಿ ಖಾರವಾಗಿ ಇರಬೇಕು ಅಂತ ಅಂದರೆ ಈ ಪ್ರೊಸೆಸ್ನಲ್ಲಿ ಖಂಡಿತವಾಗ್ಲೂ ಮಾಡಿ, ತುಂಬ ರುಚಿಯಾಗಿರುತ್ತೆ. ನೀವು ಹೊರಗಡೆ ಯಾವ ರೀತಿ ನೀವು ಒಂದು ಹೋಟೆಲ್ ಸ್ಟೈಲ್ನಲ್ಲಿ ಬಿರಿಯಾನಿ ತಿಂತೀರಾ, ಸೇಮ್ ಟೇಸ್ಟ್ನಲ್ಲೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಎಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಇವಾಗ ಕೊನೆಯಲ್ಲಿ ಎಗ್ನ ಹಾಕ್ತಾಯಿದ್ದೀನಿ. ಎಗ್ನ ನಾವು ಮುಂಚೆನೇ ಹಾಕಿಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅಂದರೆ ಮೊಟ್ಟೆ ಎಲ್ಲ ಹೊಡೆದೋಗುತ್ತೆ, ನಮಗೆ ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ ಮೊಟ್ಟೆ. ಹಾಗಾಗಿ ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಮೇಲ್ಗಡೆ ಕ್ಯಾಪ್ನ ಮುಚ್ತಾ ಇದ್ದೀನಿ. 1 ವಿಷಲ್ನ ಕೂಗಿಸ್ಬಿಟ್ಟು ಸಾಕು. ಪ್ರೆಷರೆಲ್ಲ ಹೋದ್ಮೇಲೆ ಹೇಗೆ ಬಂತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ. ಸೊ ಇವಾಗ ಪ್ರೆಷರೆಲ್ಲ ಹೋಗಿದೆ. ವಾವ್, ಸೂಪರಾಗಿದೆಲ್ಲ. ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಉದುರುವಾಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ಮಿಕ್ಸ್ ಮಾಡಿಲ್ಲ, ಹಾಗೆ ಹೇಳ್ತಾ ಇದ್ದೀನಿ ಉದುರುವಾಗೆ ತುಂಬ ಚೆನ್ನಾಗಾಗಿದೆ ಅಂತ. ಸೊ ಮೊಟ್ಟೆ ಹಾಕಿರ್ತೀರಾ, ಏನು ಮಾಡ್ತೀರಾ, ಫಸ್ಟಿಗೆ ನೀವು ಮೊಟ್ಟೆನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೀವು ಬಡಿಸ್ಕೊಂಡು ಊಟ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಸಹ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ಎಗ್ ಬಿರಿಯಾನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು, ಹೇಗೆ ಬಂತು ಅಂತೇಳಿ ಸೊ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಕೂಡಲೇ ಎಲ್ಲ ವೀಡಿಯೋಸು ನೋಡ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಸಹ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂತಹ ಒಂದು ಎಗ್ ಬಿರಿಯಾನಿ ಸಹ ತುಂಬ ಚೆನ್ನಾಗಿರುತ್ತೆ. ಒಂದು ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಇರುತ್ತೆ ಎಗ್ ಬಿರಿಯಾನಿ, ಅದೇ ಥರನೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.